ಶಾಂತಿ ಕ್ರಾಂತಿ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ. ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ಸೆಟ್, ಗುಣಮಟ್ಟದ ಇಂಪಾದ ಸೊಗಸಾದ ನಾದಬ್ರಹ್ಮ ಹಂಸಲೇಖ ಅವರ ಗೀತೆಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಚೆನ್ನಾಗಿತ್ತು. ಇವತ್ತು ಏನು ಪ್ಯಾನ್ ಇಂಡಿಯಾ ಎಂಬ ಕಾನ್ಸೆಪ್ಟ್ ಇದೆಯೋ ಅದನ್ನು ಸುಮಾರು 30 ವರ್ಷಗಳ ಹಿಂದೆಯ ಕನ್ನಡ ಚಿತ್ರರಂಗದ ಕನಸುಗಾರ ರವಿಚಂದ್ರನ್ ಅವತ್ತೇ ಮಾಡಿ ತೋರಿಸಿದ್ದರು. ತಮಿಳಿನಲ್ಲಿ ರಜನಿಕಾಂತ್, ತೆಲುಗಿನಲ್ಲಿ ನಾಗಾರ್ಜುನ ಹಾಗೂ ಕನ್ನಡದಲ್ಲಿ ರವಿಚಂದ್ರನ್ ಮತ್ತು ಜೂಯಿ ಚಾವ್ಲಾ ಜೋಡಿಯಾಗಿ ನಟಿಸಿದ ಈ ಸಿನಿಮಾ 4 ಭಾಷೆಗಳಲ್ಲಿ ಪ್ರಸಾರಗೊಂಡಿತ್ತು. ಈ ಸಿನಿಮಾ ಸೆಪ್ಟೆಂಬರ್ 19, 1990ರಲ್ಲಿ ಕನ್ನಡದಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಎಲ್ಲವೂ ಚೆನ್ನಾಗಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ಮಕಡೆ ಮಲಗಿತ್ತು. ಇದು ಕನ್ನಡ ಚಿತ್ರರಂಗಕ್ಕೆ ಸೋಲಾಗಿತ್ತು. ಈ ಚಿತ್ರ ಅವತ್ತು ಏನಾದರೂ ಗೆದ್ದಿದ್ದರೆ ಕೆಜಿಎಫ್ನಿಂದ ಇತ್ತೀಚೆಗೆ ಶುರುವಾದ ಅಲೆ ಆಗಲೇ ಶುರುವಾಗಬೇಕಿತ್ತು. ಅದ್ದೂರಿತನ, ಮನಸೆಳೆಯುವ ಸೆಟ್, ಇವತ್ತಿಗೂ ಕೇಳಬಯಸುವ ಹಾಡುಗಳು ಜನರನ್ನು ಆಕರ್ಷಿಸಿತ್ತು. ಆದರೆ ಚಿತ್ರದ ಸೋಲು ಕನ್ನಡ ಚಿತ್ರರಂಗ ಹಾಗೂ ರವಿಚಂದ್ರನ್ ಅವರಿಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಿತ್ತು. ಆ ಸಿನಿಮಾ ಸೋಲಿನಿಂದ ಎದ್ದೇಳಲು ರವಿಚಂದ್ರನ್ ಅವರಿಗೆ ಸಾಕಷ್ಟು ವರ್ಷಗಳೇ ಬೇಕಾಯಿತು. ಈಗ ಮತ್ತೆ ಅದೇ ಸೋಲಿನಲ್ಲಿರುವ ರವಿಚಂದ್ರನ್ ಅವರಿಗೆ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಶಾಂತಿ ಕ್ರಾಂತಿಯನ್ನು ಮರು ಬಿಡುಗಡೆ ಮಾಡಬೇಕು ಎಂದು ಅವರ ಅಭಿಮಾನಿಗಳು ಅಭಿಯಾನ ನಡೆಸುತ್ತಿದ್ದಾರೆ. ಅಭಿಮಾನಿಗಳ ಈ ಆಸೆ ಹಾಗೂ ಸುದೀರ್ಘ ಕಾಯುವಿಕೆಗೆ ಇದೀಗ ರವಿಚಂದ್ರನ್ ಅವರ ಕಿರಿಯ ಪುತ್ರ ನಟ ವಿಕ್ರಮ್ ರವಿಚಂದ್ರನ್ ಭರವಸೆಯ ಗುಡ್ ನ್ಯೂಸ್ ಒಂದನ್ನ ನೀಡಿದ್ದಾರೆ. ಡ್ಯಾಡಿ ಅವರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಈ ಬಗ್ಗೆ ಮಾತುಕತೆ ನಡೀತಾ ಇದೆ ಎಂದು ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದಾರೆ. ನನಗಿಂತ ನನ್ನ ಅಣ್ಣ ಮನೋರಂಜನ್ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟರು. ನಾವು ನಮ್ಮ ಆಸ್ತಿ ಅಂತ ಹೇಳೋದು ಸಿನಿಮಾ ಮತ್ತು ಜನರ ಪ್ರೀತಿ. ಡ್ಯಾಡಿ ನಮಗೆ ಹೇಳಿದ್ದು ಏನು ಅಂತಂದ್ರೆ, ಇಷ್ಟೊಂದು ಜನ ಆಸೆ ಪಡ್ತಾ ಇದ್ದಾರೆ, ನೋಡಿ ಏನ್ ಮಾಡ್ತೀಯಾ ಅಂದ್ರು. ನನಗೆ ಗ್ರೀನ್ ಸಿಗ್ನಲ್ ಬಂದಿದೆ, ಅದರ ಬಗ್ಗೆ ಈಗಷ್ಟೇ ಶುರುವಾಗಿದೆ ಎಂದು ತಿಳಿಸಿದ್ದಾರೆ. We have lived to entertain people. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನ್ ಮಾಡ್ತೀಯಾ, ಇಷ್ಟೇ ನೋಡೋ ಏನ್ ಮಾಡ್ತೀಯಾ ಅಂತ. ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಮತ್ತೆ ರಿಲೀಸ್ ಆಗಿ ರವಿಚಂದ್ರನ್ ಸೋಲಿನ ಸುಳಿಯಿಂದ ಹೊರಬಂದು ಮತ್ತಷ್ಟು ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ನೀಡುವಂತಾಗಲಿ ಎಂಬುದೇ ನಮ್ಮ ಹಾರೈಕೆ. ಅದು ಶಾಂತಿ ಪಥದಲ್ಲಿ ಕ್ರಾಂತಿಗೆ ಹೊಸ ತಿರುವು.